everyone. Thank you so much for your orders. ಇದು ಸೆಕೆಂಡ್ ಬ್ಯಾಚ್ ಆರ್ಡರ್ ಬಂದಿರೋದು. ಆಲ್ಮೋಸ್ಟ್ ಒಂದು 50 ಆರ್ಡರ್ಸ್ ಇದೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಆಲ್ ಓವರ್ ಕರ್ನಾಟಕ ಇಂದ ಆರ್ಡರ್ಸ್ ತರಿಸ್ತಾ ಇದ್ದೀರಾ. ಹಾಗೇನೆ ಕೆಲವೊಬ್ರು ಹೈದರಾಬಾದಿಂದನೂ ಸಹ ಆರ್ಡರ್ ಮಾಡ್ಕೊಂಡಿದ್ರು. ಸೊ ಅವ್ರಿಗೂ ಸಹ ನೆನ್ನೆನೆ ಡಿಸ್ಪ್ಯಾಚ್ ಮಾಡಿದ್ದೀನಿ ನಾನು. ಇದೆಲ್ಲ ಇವತ್ತು ಬಂದಿರೋ ಒನ್ ಡೇನು ಅಲ್ಲ, ಆಕ್ಚುಲಿ ನಾನು ಬೆಳಗ್ಗೆ 12 ಗಂಟೆ ತನಕ ಅಷ್ಟೇನೆ ಆರ್ಡರ್ಸ್ ನ ತಗೊಂಡಿದ್ದು. ಆಮೇಲೆ ನಾನು ಈ ಆರ್ಡರ್ಸ್ ನ ಫಸ್ಟ್ ಫುಲ್ಫಿಲ್ ಮಾಡೋಣ, ಆಮೇಲೆ ನೆಕ್ಸ್ಟ್ ಬರೋ ಆರ್ಡರ್ಸ್ ನ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿ ಇದನ್ನೆಲ್ಲ ಫಸ್ಟ್ ಇವಾಗ ಪ್ಯಾಕೇಜ್ ಎಲ್ಲ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ 50. ಸೆಕೆಂಡ್ ಬ್ಯಾಚ್ ಅಲ್ಲಿ ಇದು ಫಸ್ಟ್ ಬ್ಯಾಚ್ ಆಲ್ರೆಡಿ ನೆನ್ನೆ ನಾನು ಎಲ್ಲರಿಗೂ ಕಳಿಸಿ ಆಗಿದೆ. ಫಸ್ಟ್ ಬ್ಯಾಚ್ ಮಾಡಿದಂತ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ದು. ಸೊ ಇದು ಸೆಕೆಂಡ್ ಬ್ಯಾಚ್. ನಿನ್ನೆ ಅಷ್ಟು ಆರ್ಡರ್ಸ್ ಬರ್ತಾ ಇತ್ತು. ನಾನು ಆಕ್ಚುಲಿ ಫಸ್ಟ್ ಡೇ ಏನ್ ಅನ್ಕೊಂಡಿದ್ದೆ ಅಂದ್ರೆ, ಪ್ರದೀಪ್ಗೆ ಹೇಳ್ತಾ ಇದ್ದೆ, ಅಯ್ಯೋ ಇಷ್ಟೊಂದು ಮಾಡಿದೀನಲ್ಲ ಪ್ರದೀಪ್, ನಿಜಕ್ಕೂ ಆರ್ಡರ್ಸ್ ಬರುತ್ತಾ ಅಂತ. ಬರ್ದೇ ಇದ್ರೆ ಪರವಾಗಿಲ್ಲ ಬಿಡು, ನಾವೇ ತಿನ್ನೋಣ, ನಮ್ಗೆ ಹೆಲ್ತ್ ಇಂಪ್ರೂವ್ ಆಗ್ಲಿ ಅಂತ ಅಂತಿದ್ರು. ಸೊ ಅದ್ ನೋಡಿದ್ರೆ ಫಸ್ಟ್ ಡೇ ಬಂದಿರೋ ಆರ್ಡರ್ಸ್ ಅಲ್ಲಿ ಅರ್ಧ ಜನಕ್ಕೂ ಸಾಲಿಲ್ಲ. ಅದು ಅರ್ಧ ಜನಕ್ಕೆ ಅಷ್ಟು ಫುಲ್ ಖಾಲಿ ಆಗೋಯ್ತು. ಸೊ ನಿನ್ನೆ ರಾತ್ರಿ ಸೆಕೆಂಡ್ ಬ್ಯಾಚ್ ಪ್ರಿಪೇರ್ ಮಾಡಿದ್ದು. ಇದು ಆಲ್ಮೋಸ್ಟ್ 12:30 1 ಗಂಟೆ ತನಕನೂ ಪ್ರಿಪೇರ್ ಮಾಡಿದೀವಿ, ನಾನು ಮತ್ತೆ ನಮ್ಮ ಅತ್ತೆ ಸೇರ್ಕೊಂಡು ಸೆಕೆಂಡ್ ಬ್ಯಾಚ್ ಮಿಲ್ಕ್ ಮಿಕ್ಸ್ ಪೌಡರ್ ನ. ಸೊ ಅದ್ರಲ್ಲಿ ಇದು ಹಾಫ್ ಅಷ್ಟೇನೆ. ನಾನು ಇವತ್ತಿನ ದಿನದಲ್ಲಿ ಅರ್ಧ ಆರ್ಡರ್ಸ್ ಮಾತ್ರ ತಗೊಂಡಿರೋದು. ಆಲ್ಮೋಸ್ಟ್ ರೆಡಿ ಆಗಿದೆ. ಕೆಲವೊಬ್ರು 100 ಗ್ರಾಮ್ಸ್ ಸ್ಯಾಂಪಲ್ಗೆ ತಗೊಂತಾ ಇದ್ದಾರೆ. ಆಮೇಲೆ ನಾವು ಏನೋ ಅರ್ಧ ಕೆಜಿ 1/4 ಕೆಜಿ ತಗೋಸ್ಕೊಂತೀವಿ ಅಂತ. ಸೊ ಇದು ಬಂದು 1/4 ಕೆಜಿ 100 ಗ್ರಾಮ್ದು, ಇದು 250 ಗ್ರಾಮ್ಸ್. 500 ಗ್ರಾಮ್ಸ್ ಸುಮಾರು ಜನ ನನಗೆ ಪ್ಯಾಕೇಜ್ ಅಷ್ಟು ಅವೈಲೇಬಲ್ ಇಲ್ಲ, ಹಾಗಾಗಿ 250 ಎರಡು ಕಳಿಸ್ಕೊಡ್ತಾ ಇದ್ದೀನಿ. ರೇಟ್ಸ್ ಸುಮಾರು ಜನ ವಿಚಾರಿಸ್ತಾ ಇದ್ದೀರಾ. ರೇಟ್ಸ್ ನಾನು ವಾಟ್ಸ್ಆಪ್ ಅಲ್ಲಿ ನೀವು ಮೆಸೇಜ್ ಮಾಡಿದ್ರೆ ಖಂಡಿತ ನಾನು ಅದಕ್ಕೆ ರಿಪ್ಲೈ ಮಾಡ್ತಾ ಇದ್ದೀನಿ. ರೇಟ್ಸ್ ಸುಮಾರು ಜನ ಸ್ವಲ್ಪ ಕಾಸ್ಟ್ಲಿ ಆಯ್ತು ಅಂತ ಅಂತಾರೆ. ಹೌದು, ಕಾಸ್ಟ್ಲಿ ಆಯ್ತು, ಯಾಕೆಂದ್ರೆ ಇದರಲ್ಲಿ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಇಲ್ಲ, ಆಡೆಡ್ ಕಲರ್ಸ್ ಇಲ್ಲ, ಹಾಗೇನೆ ಯಾವುದೇ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಇಲ್ಲ. ಕಂಪ್ಲೀಟ್ಲಿ ಹೋಮ್ ಮೇಡ್ ಆರ್ಗ್ಯಾನಿಕ್. ನಾವು ನಮ್ಮ ಮನೆಯಲ್ಲಿ ನನ್ನ ಮಕ್ಕಳಿಗೆ, ನನ್ನ ಮಗನಿಗೆ, ನನ್ನ ಪ್ರದೀಪ್ಗೆ ಹೇಗ್ ಪ್ರಿಪೇರ್ ಮಾಡಿ ಕೊಡ್ತಾ ಇದ್ನೋ ಅದೇ ರೀತಿನಲ್ಲಿ ಪ್ರಿಪೇರ್ ಮಾಡಿ ಕೊಡ್ತಾ ಇರೋದ್ರಿಂದ ಸೊ ನಾನು ರೇಟ್ಸ್ ನ ನೋಡೇನೆ ಇಟ್ಟಿದ್ದೀನಿ. ಆಲ್ಮೋಸ್ಟ್ ನೀವು ಹೊರಗಡೆ ಡ್ರೈ ಫ್ರೂಟ್ಸ್ ಎಷ್ಟಿರುತ್ತೆ, ಡ್ರೈ ನಟ್ಸ್ ಎಲ್ಲ ರೇಟ್ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದರಲ್ಲಿ ನಾನು ಇಷ್ಟು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂದ್ರೆ ನೀವ್ ಅನ್ಕೊಳ್ಳಿ. ಕೇಸರ್ ಸಹ ನಾನು ಕೇಸರ್ 1 ಗ್ರಾಮ್ಗೆ ಆಲ್ಮೋಸ್ಟ್ ಒಂದು 480 ಇಂದ 600 1 ಗ್ರಾಮ್ಗೆ. ಅದು ಅಂತದ್ರಲ್ಲಿ ನಾನು ಒಂದು 2 ಗ್ರಾಮ್ಸ್ 3 ಗ್ರಾಮ್ಸ್ ಅಷ್ಟು ಹಾಕ್ಬೇಕಾಗುತ್ತೆ ಇದಕ್ಕೆ. ಸೊ ಹಾಗಾಗಿ ರೇಟ್ಸ್ ಅಷ್ಟೇನೆ ರೀಸನೇಬಲ್ ಇದೆ. ಅಫ್ಕೋರ್ಸ್ ಯಾವ್ದನ್ನು ಈಸಿಯಾಗಿ ಸಿಗೋದಿಲ್ಲ ಅಲ್ವಾ. ಸ್ವಲ್ಪ ರೇಟ್ ನ ಜಾಸ್ತಿ ಇಟ್ರೇನೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಆರೋಗ್ಯ ದೃಷ್ಟಿಯಿಂದ ಹೆಲ್ದಿ ಆಗಿರೋದನ್ನ ತಿಂದ್ರೇನೆ ಒಳ್ಳೇದು. ಇವಾಗ ನೀವು ದುಡ್ಡು ಖರ್ಚು ಮಾಡಿ ಸ್ವಲ್ಪ ಹೆಲ್ದಿ ಲೈಫ್ ಸ್ಟೈಲ್ ನ ಇಂಪ್ರೂವ್ ಮಾಡ್ಕೊಂಡ್ರೆ ಮುಂದೆ ಜಾಸ್ತಿ ದುಡ್ಡು ಖರ್ಚಾಗೋದು ಉಳಿಯುತ್ತೆ. ಅಂದ್ರೆ ಅನಾರೋಗ್ಯದ ಕಾರಣದಿಂದ ದುಡ್ಡು ಖರ್ಚು ಮಾಡೋದು ಉಳಿಯುತ್ತೆ. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಬೇಕಾದ್ರೆ ನೀವು ಆರ್ಡರ್ ಮಾಡಬಹುದು. 100 ಗ್ರಾಮ್ಸ್ ಬೇಕಾದ್ರೆ ತಗೊಳ್ಳಿ ಸ್ಯಾಂಪಲ್. ಇಷ್ಟ ಆಯ್ತು ಅಂದ್ರೆ ಖಂಡಿತ ನೆಕ್ಸ್ಟ್ ನೀವು ಆರ್ಡರ್ ಮಾಡ್ಕೋಬಹುದು. ಖಂಡಿತ ನಾನು ನೆಕ್ಸ್ಟ್ ಬ್ಯಾಚಸ್ ಆರ್ಡರ್ಸ್ ಬರ್ತಿದ್ ಹಾಗೇನೆ ಫ್ರೆಶ್ ಬ್ಯಾಚಸ್ ಪ್ರಿಪೇರ್ ಮಾಡ್ತಾ ಇರ್ತೀನಿ. ಇದು ಯಾವುದೇ ರೀತಿನಲ್ಲಿ ನಾನು ಫಸ್ಟೇ ಸ್ಟೋರ್ ಮಾಡಿ ಇಟ್ಕೊಂಡು ಆಮೇಲೆ ನೀವು ಆರ್ಡರ್ ಬಂದ ತಕ್ಷಣ ಕೊಡೋದಲ್ಲ. ಆರ್ಡರ್ ಎಷ್ಟು ಬಂದಿರುತ್ತೆ ಅದನ್ನ ನೋಡ್ಬಿಟ್ಟು ನಾನು ಅಷ್ಟಕ್ಕೆ ತಕ್ಕಂತೆನೆ ಡ್ರೈ ಫ್ರೂಟ್ಸ್ ನೆಲ್ಲ ತಂದು ಹುರಿದು, ಎಷ್ಟೇ ರಾತ್ರಿ ಆದ್ರೂ ಹುರಿದು ಪುಡಿ ಮಾಡಿ ಮಾಡುವಂತದ್ದು. ಮನೆಯಲ್ಲೇನೆ ಮಾಡೋದು. ಪುಡಿನೂ ಸಹ ನಮ್ಮನೆ ಮಿಕ್ಸಿನಲ್ಲೇನೆ ಮಾಡೋದು. ನಾನು ಹೊರಗಡೆ ಮಿಲ್ನಲ್ಲೂ ಸಹ ಇದನ್ನ ಮಾಡಿಸ್ತಾ ಇಲ್ಲ. ಸೊ ಹಾಗಾಗಿ ಈ ಮಿಲ್ಕ್ ಮಿಕ್ಸ್ ಪೌಡರ್ ನಲ್ಲಿ ನಿಮ್ಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಚಂಕ್ಸ್ ಹಾಗೇನೆ ಮಖಾನದು ಚಂಕ್ಸ್ ಸಿಗುತ್ತೆ. ಜಾಸ್ತಿ ನೈಸ್ ಬರ್ಬೇಕು ಅಂದ್ರೆ ಅದರಲ್ಲಿ ಸ್ವಲ್ಪ ಸಕ್ಕರೆ ಆಡ್ ಮಾಡ್ಬೇಕಾಗತ್ತೆ. ನಾನಿಲ್ಲಿ ಕಂಪ್ಲೀಟ್ಲಿ ಸಕ್ಕರೆ ಆಡ್ ಮಾಡಿಲ್ಲ, ಹಾಗಾಗಿ ಸ್ವಲ್ಪ ದಪ್ಪ ಪೀಸಸ್ ಹಾಲು ಕುಡಿಬೇಕಾದ್ರೆ ನಿಮ್ಗೆ ಸಿಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಬಗ್ಗೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಆರ್ಡರ್ಸ್ ಬಂದಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಹ್ಯೂಜ್ ರೆಸ್ಪಾನ್ಸ್. ನಾನು ನಿಜ ಇಷ್ಟು ಆರ್ಡರ್ಸ್ ಬರುತ್ತೆ ನನಗೆ ಅಂತ ಅನ್ಕೊಂಡೇ ಇರಲಿಲ್ಲ. ಖಂಡಿತ ಟೇಸ್ಟ್ ಮಾಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಇಂಪ್ರೂವ್ ಮಾಡ್ಕೊಂತೀನಿ. ಇನ್ನು ಸುಮಾರು ಜನ ಚಾಕ್ಲೇಟ್ ಫ್ಲೇವರ್ ಬೇಕು ಅಂತ ಕೇಳ್ತಾ ಇದ್ದೀರಾ. ಚಾಕ್ಲೇಟ್ ಫ್ಲೇವರ್ ಸದ್ಯಕ್ಕೆ ನನಗೆ ಜಾಸ್ತಿ ಆರ್ಡರ್ಸ್ ಬರ್ತಾ ಇಲ್ಲ. ಜಾಸ್ತಿ ಆರ್ಡರ್ಸ್ ಬಂದ್ರೆ ನಾನು ಚಾಕ್ಲೇಟ್ ಫ್ಲೇವರ್ನು ಸಹ ಸಪರೇಟ್ 1 ಕೆಜಿ 2 ಕೆಜಿ ಅಷ್ಟು ಮಾಡಿಟ್ಕೊಂಡು ಬೇಕಾದ್ರೆ ನೀವೆಷ್ಟು ಕೇಳ್ತೀರಾ ಅದನ್ನ ಕಳಿಸ್ಕೊಡ್ತೀನಿ. ಸೊ ನೀವು ಆರ್ಡರ್ ಮಾಡಬೇಕು ಅಂತ ಇದ್ರೆ ಜಸ್ಟ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಹಾಯ್ ಅಂತ ಮಾಡಿ, ಇಲ್ಲ ಹಲೋ ಅಂತ ಮಾಡಿ, ಇಲ್ಲ ಜಸ್ಟ್ ರೇಟ್ ಫಾರ್ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ ಅಂತ ನೀವು ಕಳಿಸಿದ್ರು ನಾನು ರಿಪ್ಲೈ ಮಾಡ್ತೀನಿ ಎಷ್ಟೆಷ್ಟು ಗ್ರಾಮ್ಸ್ಗೆ ಎಷ್ಟೆಷ್ಟು ಅಮೌಂಟ್ ಇದೆ ಅಂತ. ಸೊ ನಂಬರ್ ಬಂದು 7795846794 7795846794
46794. ಇದು ಜಸ್ಟ್ ವಾಟ್ಸ್ಆ್ಯಪ್ ಇರುತ್ತೆ, ನಾರ್ಮಲ್ ಕಾಲ್ಸ್ ಎಲ್ಲ ಅಲೋ ಇರೋದಿಲ್ಲ. ಇದು ಸುಮಾರು ಜನ ವಾಟ್ಸ್ಆ್ಯಪ್ ಕಾಲ್ ಸಹ ಮಾಡ್ತಾರೆ, ಯಾವುದೇ ರೀತಿ ಕಾಲ್ಸ್ನ ರಿಸೀವ್ ಮಾಡೋದಿಲ್ಲ. ಸೊ ಹಾಗಾಗಿ ಜಸ್ಟ್ ಮೆಸೇಜ್ ಮಾಡಿ ಅಷ್ಟೇನೆ. ರೇಟ್ಸ್ ಅಂತ ವಿಚಾರಿಸಿ, ನಾನು ಅಲ್ಲೇ ಎಲ್ಲಾನು ನಿಮಗೆ ಕಂಪ್ಲೀಟ್ ಹೇಗೆ ಆರ್ಡರ್ ಮಾಡಬೇಕು, ಏನು ಎತ್ತ ರೇಟ್ಸ್ ಇದ್ರದ್ದು ಎಲ್ಲಾನು ತಿಳಿಸ್ಕೊಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಬಗ್ಗೆ. ಥ್ಯಾಂಕ್ ಯು ಫಾರ್ ದ ಹ್ಯೂಜ್ ರೆಸ್ಪಾನ್ಸ್. ಇದೇ ರೀತಿ ನನಗೆ ಸಹಕರಿಸಿ ಇನ್ನೂ ನೆಕ್ಸ್ಟ್ ಹೊಸ ಹೊಸ ಫ್ಲೇವರ್ಸ್ ಆ್ಯಡ್ ಮಾಡೋ ಅಂತ ಐಡಿಯಾಸ್ ಇದೆ. ಸೊ ನೋಡೋಣ, ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.